ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಿರ್ತೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾವು ಇವತ್ತು ಬೆಂಗಳೂರಿನ JP ನಗರ ಹತ್ರ ಇರುವ ಸೌತ್ ಸಿಟಿ ಕಾರ್ಸ್ ಬಂದಿದ್ದೀವಿ. ಇಲ್ಲಿ ಪ್ರತಿಯೊಂದು ಕಾರ್ ಕೂಡ ನಿಮಗೆ ಫ್ಯಾಮಿಲಿಗೆ ತಕ್ಕಂತೆ ಇರುತ್ತೆ, ಗಾಡಿ ಕೂಡ ಅಷ್ಟೇ ಜಿನಿಯನ್ ಆಗಿರುತ್ತೆ ಅಂತ ಹೇಳ್ತಾ ಯಾರ್ಯಾರು ಒಂದು ಒಳ್ಳೆ ಬಜೆಟಲ್ಲಿ ಕಾರ್ ತಗೋಬೇಕು ಅಂತ ಇದ್ರೆ ಫ್ಯಾಮಿಲಿಗೆ ಇವ್ರ ಶೋರೂಮಲ್ಲಿ ಕೂಡ ಇದೆ. ಸರ್ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ಕೊಂಡು ಪ್ರತಿಯೊಂದು ಕಾರ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀವಿ ಸರ್. ಸರ್ ನಿಮ್ಮ ಶೋರೂಮ್ ಅಲ್ಲಿ ಇವತ್ತೊಂದು ಕಡಿಮೆ ಬಜೆಟ್ ಅಂತ ಬಂದ್ರೆ ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ನಮ್ಮ ಆಫೀಸಲ್ಲಿ 1 ಲಕ್ಷದಿಂದ ಶುರು ಆಗುತ್ತೆ. 1 ಲಕ್ಷದಿಂದ ಸ್ಟಾರ್ಟ್ ಆಗುತ್ತಂತೆ. ನೋಡೋಣ, ಪ್ರತಿಯೊಂದು ಕಾರ್ ಡೀಟೇಲ್ಸ್ ತಿಳ್ಕೊಂಡು ಬೆಸ್ಟ್ ಪ್ರೈಸ್ ನ ತಿಳ್ಕೊಳ್ಳೋಣ, ಒಂದು ಬೆಸ್ಟ್ ಕಾರ್ ಬಗ್ಗೆ. ಬನ್ನಿ ಹಾಗಾದ್ರೆ ಒಂದು ಪ್ರತಿ ಕಾರ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಹ್ಯುಂಡೈ ಕಂಪನಿ ಒಂದು ಕಾರ್ ಇದೆ ಸರ್. ಯಾವ ಸರ್ ಇದು? ಇದು ಕ್ರೇಟಾ ಡೀಸೆಲ್ 2019 ಮಾಡಲು, ಸಿಂಗಲ್ ಓನರ್. 70,000 ಕಿಲೋಮೀಟರ್ ಓಡಿದೆ. ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಇದೆ, ಟಾಪ್ ಎಂಡ್ ಮಾಡಲು. ಏನ್ ಹೇಳ್ತಿದ್ದೀರಾ ಸರ್ ಪ್ರೈಸ್? ಇದು 1275 ಹೇಳ್ತಾ ಇರೋದು, ನೆಗೋಷಿಯಬಲ್ ಆಗುತ್ತೆ. 12,75,000. 12,75. ಸ್ವಲ್ಪ ನೆಗೋಷಿಯಬಲ್ ಇದೇ ಇರುತ್ತೆ. ಓಕೆ, ಗಾಡಿ ಕೂಡ ನೋಡ್ತಿದ್ದೀರಲ್ಲ, ತುಂಬಾನೇ ಚೆನ್ನಾಗಿದೆ. ಕ್ರೆಟಾದಲ್ಲಿ ಯಾರು ಹುಡುಕ್ತಾ ಇದ್ರಿ? 12,75,000 2019 ಮಾಡಲು, 70,000 ಅಷ್ಟೇ ರನ್ ಆಗಿದೆ. ಗಾಡಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾ ಬನ್ನಿ ಎದುರುಗಡೆ ಕೂತ್ ಮಾತಾಡಿ ಸ್ವಲ್ಪ ಹೆಚ್ಚು ಕಡಿಮೆ ಪ್ರೈಸ್ ಮಾಡ್ಕೊಂಡು ಒಂದು ಒಳ್ಳೆ ಕಾರ್ ಕೊಡ್ತಾರೆ ಅಂತ. ಗಾಡಿ ಜೆನ್ಯೂನ್ ಇರುತ್ತೆ, ಮೀಟರ್ ಟ್ಯಾಂಪರ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ಇರುತ್ತೆ, ಕ್ಲೀನ್ ಇರುತ್ತೆ ಗಾಡಿ. ಮತ್ತೆ K01 ಟೊಯೋಟಾ ಕಂಪನಿಯ ಫಾರ್ಚುನರ್ ಕೂಡ ನೋಡ್ತಿದ್ದೀರಾ, ಒಂಥರ ಆನೆ ತರಾನೇ ಇದೆ ಗಾಡಿ ಇದು. ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ. ಹೇಳಿ ಸರ್, ಯಾವ ಮಾಡಲ್ ಇದು? ಇದು ಬಂದು 2015 ಮಾಡಲು, 4x2 ಮ್ಯಾನ್ಯುಯಲ್. ಓಕೆ, ಡೀಸೆಲ್. ಓಕೆ, ಎಷ್ಟು ಓಡಿದೆ ಸರ್ ಗಾಡಿ ಇದು? ಸರ್ ಇದು 2015 4x4 ಆಟೋಮೆಟಿಕ್. ಇದು ಓಕೆ, ಏನ್ ಹೇಳ್ತಿದ್ದೀರಾ ಸರ್ ಇದು? 76,000 ಓಡಿದೆ, ಸಿಂಗಲ್ ಓನರು. ಇದು ಬಂದು 2150. 21,50,000. 21,50. ಇದಕ್ಕೂ ಲೋನ್ ಆಗುತ್ತೆ ಸರ್? ಇದು ಆಗುತ್ತೆ, ಲೋನ್ ಆಗುತ್ತೆ. 21,50,000 ರೂಪಾಯಿ ಇದ್ದಾರೆ. 2015 ಮಾಡಲು, ಸಿಂಗಲ್ ಓನರ್, ಆಟೋಮೆಟಿಕ್ ವೆಹಿಕಲ್. ಫಾರ್ಚುನರ್ ಕೂಡ ಯಾರು ಹುಡುಕ್ತಾ ಇರ್ತೀರಾ? 76,000 ಓಡಿದೆ. ಓಕೆ ಸರ್, ನೆಕ್ಸ್ಟ್ ಫೋರ್ಡ್ ಕಂಪನಿ ಒಂದು ವೆಹಿಕಲ್ ಇದೆ. ಯಾವ ಸರ್ ಇದು ವೆಹಿಕಲ್? ಇದು ಫೋರ್ಡ್ ಎಂಡೆವರ್ ಅಂದ್ಬಿಟ್ಟು. ಓಕೆ, ಸಿಂಗಲ್ ಓನರ್ 2011. ಓಕೆ, 4x4 ಆಟೋಮೆಟಿಕ್. ಓಕೆ, 4x4 ಆಟೋಮೆಟಿಕ್. ತುಂಬಾ ಆಕ್ಸೆಸರೀಸ್ ಹಾಕಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಆಫ್ ರೋಡ್ ಗೆಲ್ಲಾನು ತುಂಬಾ ಚೆನ್ನಾಗಿರುತ್ತೆ ಗಾಡಿ. ತುಂಬಾನೇ ಚೆನ್ನಾಗಿದೆ. ಐರನ್ ಸಸ್ಪೆನ್ಷನ್ ಇದೆ, ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ಸ್ಟೀಲ್ ರಿಮ್ಸ್ ಇದೆ. ಗಾಡಿ ಎಕ್ಸ್ಟ್ರಾ ಫಿಟ್ಟಿಂಗ್ ತುಂಬಾ ಖರ್ಚು ಮಾಡಿದ್ದಾರೆ ಅನ್ಸುತ್ತೆ. ತುಂಬಾ ಇದೆ. ಸರ್ ಏನ್ ಹೇಳ್ತಿದ್ದೀರಾ ಸರ್ ಇದು? ಇದು ಬಂದು 6,75,000. 6,75,000. ಸ್ವಲ್ಪ. ಮತ್ತೊಂದು ಫಾರ್ಚುನರ್ ಕೂಡ ನೋಡ್ತಿದ್ದೀರಾ, K01 ಬ್ಯಾಂಗ್ಳೂರ್ ವೆಹಿಕಲ್. ಇದು ಕೂಡ ಹೇಳಿ ಸರ್ ಮಾಡಲ್ ಇದು? ಇದು 2015 ಮಾಡಲು, 4x2 ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, ಸಿಂಗಲ್ ಓನರು, 1,20,000 ಓಡಿದೆ. ಓಕೆ, ಇದು ಬಂದು ಪ್ರೈಸ್ 17,75,000. ಇದು ಕೂಡ 17,75,000 ಅಂತ ಇದ್ದಾರೆ. ಇದು ಕೂಡ ನೆಗೋಷಿಯಬಲ್ ಇರುತ್ತೆ. 2015 ಸಿಂಗಲ್ ಓನರ್. ಮಾರುತಿ. ನೆಕ್ಸ್ಟ್ ಯಾವ ಸರ್ ವೆಹಿಕಲ್ ಇದು? ಮಾರುತಿ ಕಂಪ್ನಿದು A-Star ಅಂದ್ಬಿಟ್ಟು. ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಸಿಂಗಲ್ ಓನರು, 50,000 ಕಿಲೋಮೀಟರ್ ಓಡಿದೆ. ಯಾವ ಮಾಡಲ್ ಸರ್ ಇದು? 2011 ಮಾಡಲು, 2011 ಸಿಂಗಲ್ ಓನರ್. ಏನ್ ಹೇಳ್ತಿದ್ದೀರಾ ಸರ್ ಪ್ರೈಸ್? ಇದು ಬಂದು 2,75,000. 2,75,000 ಅಂತ ಇದ್ದಾರೆ. ಒಂದು ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ ಒಂದು ಸಿಂಪಲ್ ಆಗಿದೆ, ಫ್ಯಾಮಿಲಿಗೆ ತಕ್ಕಂತೆ ಒಳ್ಳೆ ಕಾರು. ಇದು ಕೂಡ ನಿಮ್ಗೆ ನೆಗೋಷಿಯಬಲ್. ನೆಕ್ಸ್ಟ್ ನಿಮ್ಮಲ್ಲಿ ಒಂದು ಸ್ವಿಫ್ಟ್ ಕೂಡ ಇದೆ. ಯಾವ ಮಾಡಲ್ ಸರ್ ಇದು? ಇದು 2013 VDI ಸಿಂಗಲ್ ಓನರ್ ಡೀಸೆಲ್, 1,00,000 ಕಿಲೋಮೀಟರ್ ಓಡಿದೆ. 4,75,000 ನೆಗೋಷಿಯಬಲ್ ಆಗುತ್ತೆ. ಯಾವ ಮಾಡಲ್ ಅಂತ ಹೇಳಿದ್ರೆ? 2013 ಮಾಡಲು, 2013 ಮಾಡಲು, 4,75,000. ನಿಮಗೆ ಡೀಸೆಲ್ ವೆಹಿಕಲ್. ಮೈಲೇಜ್ಗೆ ಬಂದ್ರೆ ನಿಮಗೆ ಒಂದು ಒಳ್ಳೆ ಮೈಲೇಜ್ ಕೊಡುತ್ತೆ ಅಂತ ಹೇಳ್ಬೋದು. ಯಾರ್ಯಾರು ಸ್ವಿಫ್ಟ್ ವೆಹಿಕಲ್ ಹುಡುಕ್ತಾ ಇರ್ತೀರಾ, ವಿಸಿಟ್ ಮಾಡ್ಬೋದು, ಹೆಚ್ಚು ಕಡಿಮೆ ಮಾಡಿ ತಗೊಂಡು ಹೋಗ್ಬೋದು. ಇದ್ರ ಬಗ್ಗೆ ಡೀಟೇಲ್ಸ್? ಇದು ವರ್ನಾ ಫ್ಲೂಡಿಕ್ 2013 ಮಾಡಲು, ಸಿಂಗಲ್ ಓನರು, 90,000 ಕಿಲೋಮೀಟರ್ ಓಡಿದೆ. 4,50,000 ನೆಗೋಷಿಯಬಲ್ ಆಗುತ್ತೆ. 4,50,000 ಹೇಳ್ತಾ ಇದ್ದಾರೆ. ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಅಂತ ಬಂದ್ರೆ ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿ ಮಾಡಿರ್ತಾರೆ, ಒಂದು ಒಳ್ಳೆ ಕಾರ್ ಅಂತಾನೆ ಹೇಳ್ಬೋದು. ಇದು ಸ್ವಿಫ್ಟ್ ಡಿಸೈರ್ ಸರ್ ಇದು? ಹೌದು, ಸ್ವಿಫ್ಟ್ ಡಿಸೈರ್ K05 ಬ್ಯಾಂಗ್ಳೂರ್ ವೆಹಿಕಲ್. ಹೇಳಿ ಸರ್ ಡೀಟೇಲ್ಸ್? ಇದು 2018 VXI, ಸಿಂಗಲ್ ಓನರು, 26,000 ಕಿಲೋಮೀಟರ್ ಓಡಿದೆ. ಪೆಟ್ರೋಲ್ 26,000 ಅಷ್ಟೇ. ಹೌದು. ಓಕೆ, ಏನ್ ಹೇಳ್ತಿದ್ದೀರಾ ಸರ್? 6,50,000 ನೆಗೋಷಿಯಬಲ್ ಆಗುತ್ತೆ. 6,50,000 ಹೇಳ್ತಿದ್ದಾರೆ. ಒಳ್ಳೆ ಮಾಡೆಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್. ಸ್ವಿಫ್ಟ್ ಡಿಸೈರ್ ಅಲ್ಲಿ ಹುಡುಕ್ತಾ ಇರೋರಿಗೆ ಒಂದು ಬೆಸ್ಟ್ ವೆಹಿಕಲ್ ಕೂಡ ಸಿಗ್ತಾ ಇದೆ. 26,000 ಓಡಿದೆ. ಜಸ್ಟ್ 26,000 ಅಷ್ಟೇ ಓಡಿರೋದು. ಕೂತ್ ಮಾತಾಡಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ತಗೊಂಡು. ಒಂದು ಸುಜುಕಿ ಎರ್ಟಿಗಾ ಕೂಡ ನೋಡ್ತಿದ್ದೀರಾ, ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಒಂದು ದೊಡ್ಡ ಫ್ಯಾಮಿಲಿಗೆ ಇದು ಕೂಡ ಒಂದು ಎಷ್ಟು 7 ಸೀಟರ್ ಇಂದ 8 ಸೀಟರ್ ತನಕ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. K03 ಬ್ಯಾಂಗ್ಳೂರ್ ವೆಹಿಕಲ್. ಹೇಳಿ ಸರ್ ಡೀಟೇಲ್ಸ್? ಇದು 2015 ಎರ್ಟಿಗಾ ಡೀಸೆಲ್ VDI, ಸಿಂಗಲ್ ಓನರು, ಬರೀ 30,000 ಕಿಲೋಮೀಟರ್ ಓಡಿದೆ.
ಓಕೆ ಏನು ಕೋಟಿಂಗ್ ಮಾಡ್ತಿದ್ದೀರಾ ಇದು ಸರ್? 7,90,000. 7,90,000. ಸರ್ ಇವಾಗ ಲೋನ್ ಅಂತ ಬಂದ್ರೆ ಎಷ್ಟಾಗುತ್ತೆ ಇದಕ್ಕೆ? ಲೋನ್ ಆರಾಮಾಗಿ 6 ಲಕ್ಷ ಲೋನ್ ಆಗುತ್ತೆ. 6 ಲಕ್ಷ ಲೋನೇ ಆಗುತ್ತೆ. 1,90,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಇನ್ನು ಮಿಕ್ಕಿದ್ದು ಲೋನ್ ಕೂಡ ಮಾಡ್ಕೊಡ್ತಾರೆ. 1 ಲಕ್ಷದ ಡೌನ್ ಪೇಮೆಂಟ್ ಅಲ್ಲಿ ನಿಮ್ಗೆ ಅದರಲ್ಲೂ ನೆಗೋಸಿಯಬಲ್ ಇರುತ್ತೆ. ಬಲೆನೋ ಕೂಡ ನೋಡ್ತಿದ್ದೀರಲ್ಲ, K53 ಬ್ಯಾಂಗ್ಳೂರ್ ವೆಹಿಕಲ್. ಇದು ಕೂಡ ಹೇಳಿ ಸರ್ ಡೀಟೇಲ್ಸ್. ಇದು 2018 ಜೀಟಾ ವರ್ಷನ್ ಡೀಸೆಲ್, ಸೆಕೆಂಡ್ ಓನರ್, 35,000 ಕಿಲೋಮೀಟರ್ ಓಡಿದೆ. ಓಕೆ, ಇದು ಬಂದು 7,75,000 ನೆಗೋಷಿಯಬಲ್ ಆಗುತ್ತೆ. 7,75,000 ಹೇಳ್ತಾ ಇದ್ದಾರೆ. ನಿಮಗೆ ಅದರಲ್ಲೂ ಸ್ವಲ್ಪ ನೆಗೋಸಿಯಬಲ್ ಮಾಡಿ ಒಂದು ಒಳ್ಳೆ ಪ್ರೈಸಲ್ಲಿ ಕೊಡ್ತಾರೆ. ಬಲೆನೋ ಯಾರು ಹುಡುಕ್ತಾ ಇರ್ತೀರಾ, ಸೌತ್ ಸಿಟಿ ಕಾರ್ಸ್ ವಿಸಿಟ್ ಮಾಡಿ ಒಂದು ಒಳ್ಳೆ ಗಾಡಿ ತೊಗೊಂಡೋಗಿ. K02 ಸರ್, ಯಾವ ಸರ್ ವೆಹಿಕಲ್ ಇದು? ಇದು ಮಾರುತಿದ್ದು ಸೆಲೆರಿಯೋ ಅಂತ. ಓಕೆ, ಸೆಲೆರಿಯೋ ZXi ಆಪ್ಷನಲ್. ಇದು ಓಕೆ, ಪೆಟ್ರೋಲ್ ವೆಹಿಕಲ್ಲು, ಸಿಂಗಲ್ ಓನರು, 60,000 ಕಿಲೋಮೀಟರ್ ಓಡಿದೆ. ಇದು ಬಂದು 4,50,000 ನೆಗೋಷಿಯಬಲ್ ಆಗುತ್ತೆ. 4,50,000 ಹೇಳ್ತಾ ಇದ್ದಾರೆ. ನಿಮಗೆ ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಕ್ಸ್ಟ್ರಾ ಫಿಟ್ಟಿಂಗು ನೋಡ್ತಾ ಇರ್ಬೋದು. ಲಗೇಜ್ ಹಾಕೊಳ್ಳೋಕೆ ತುಂಬಾನೇ ಅವ್ರದ್ದು ಗಾಡಿ. ಹೌದಾ? ಓಕೆ ಸರ್, ಏನು ಹೇಳಿದ್ರು ಪ್ರೈಸ್? 4,50,000 ನೆಗೋಷಿಯಬಲ್. ಹ್ಯುಂಡೈಯಲ್ಲೇ i10 ಗ್ರ್ಯಾಂಡ್ i10 ನೋಡ್ತಾ ಇರ್ಬೋದು. ಸರ್ ಹೇಳಿ ಸರ್ ಡೀಟೇಲ್ಸ್. ಇದು ಸರ್ ಇದು 2016 ಮಾಡಲು, ಸೆಕೆಂಡ್ ಓನರ್, ಆಟೋಮೆಟಿಕ್ ವೆಹಿಕಲ್. ಇದು ಓಕೆ, ಇದು 60,000 ಕಿಲೋಮೀಟರ್ ಓಡಿದೆ. 5,50,000 ನೆಗೋಷಿಯಬಲ್ ಆಗುತ್ತೆ ಸರ್. 2016 ಸಿಂಗಲ್ ಓನರು, 5,65,000. ಸೆಕೆಂಡ್ ಓನರ್ 5,65,000 ಹೇಳ್ತಿದ್ದಾರೆ. ಅದರಲ್ಲೂ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಆಗಿ ಮಾಡ್ಕೊಡ್ತಾರೆ. ಯಾರ್ಯಾರು ಗ್ರ್ಯಾಂಡ್ i10 ಹುಡುಕ್ತಾ ಇದ್ರಿ, ಬನ್ನಿ ಒಂದು ಒಳ್ಳೆ ಕಾರ್ ತಗೊಂಡು. ನೆಕ್ಸ್ಟ್ ಯಾವುದು ವೆಹಿಕಲ್ ಇದು? ಇದು i20. ಓಕೆ, ಹುಂಡೈ i20 ಪೆಟ್ರೋಲು, 2016 ಆಸ್ಟಾ ಆಪ್ಷನಲ್ಲು, ಓಕೆ, 50,000 ಕಿಲೋಮೀಟರ್ ಓಡಿದೆ. ಸೆಕೆಂಡ್ ಓನರು ಅಷ್ಟಾ ಟಾಪ್ ಎಂಡ್ ಆಗುತ್ತೆ. ಹೌದು. ಇದು ಬಂದು 675 ನೆಗೋಷಿಯಬಲ್. 6,75,000 ನೆಗೋಷಿಯಬಲ್ ಆಗುತ್ತೆ. 6,75,000 ಹೇಳ್ತಾ ಇದ್ದಾರೆ. ಅದರಲ್ಲೂ ನಿಮಗೆ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕ್ಲಾಸಿಕ್ ಆಗಿದೆ ಅಂತಲೇ ಹೇಳ್ಬೋದು. ಗಾಡಿ ಸಗದಾಗಿದೆ. ಬಂದು ಕೂತ್ ಮಾತಾಡಿ ಒಂದು ಒಳ್ಳೆ ಗಾಡಿ ಮಾತ್ರ ಕೊಟ್ಟೆ ಕೊಡ್ತೀವಿ. ಯಾವ ಸರ್ ವೆಹಿಕಲ್ ಇದು? ಇದು ಸ್ಕೋಡಾ ರ್ಯಾಪಿಡ್ ಡೀಸೆಲ್. ಓಕೆ, 2013 ಮಾಡಲು, ಎಲ್ಲಿಗೆ ಟಾಪ್ ಎಂಡು, ಸಿಂಗಲ್ ಓನರು, 50,000 ಓಡಿದೆ. ಇದು ಬಂದು 4,95,000. 4,95,000 ಹೇಳ್ತಾ ಇದ್ದಾರೆ. ಅದರಲ್ಲೂ ನೆಗೋಸಿಯಬಲ್ ಇರುತ್ತೆ. ಒಂದು ಒಳ್ಳೆ ಗಾಡಿ ತಗೊಂಡು ಹೋಗ್ಬೋದು ಕೂತ್ ಮಾತಾಡಿ. ಇದು ಕೂಡ ಸರ್. ಹಾಗೆ ನೆಕ್ಸ್ಟ್ ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಹುಂಡೈ i20 ಇದು. ಓಕೆ, ಪೆಟ್ರೋಲು, ಸ್ಪೋರ್ಟ್ಸ್ ವರ್ಷನ್ನು, 2011 ಮಾಡಲು, ಬರೀ 14,000 ಓಡಿದೆ. ಓಕೆ, ಏನು ಹೇಳ್ತಿದ್ದೀರಾ ಸರ್ ಪ್ರೈಸ್? ಇದು ಬಂದು 4 ಲಕ್ಷ ನೆಗೋಷಿಯಬಲ್. 4 ಲಕ್ಷ ಹೇಳ್ತಾ ಇದ್ದಾರೆ. ಸ್ಪೋರ್ಟ್ಸ್ ವೆರ್ಷನ್. ನಿಮಗೆ ಗಾಡಿ ತುಂಬಾನೇ ಚೆನ್ನಾಗಿದೆ. 14,000 ಓಡಿದೆ. ಜಸ್ಟ್ 14,000 ಅಷ್ಟೇ ಓಡಿದೆ. ಇದು ಕೂಡ ನಿಮಗೆ ನೆಗೋಸಿಯಬಲ್ ಇರುತ್ತೆ. ಸಿಂಗಲ್ ಓನರ್, ಆಟೋಮೆಟಿಕ್. ಓಕೆ, ಇದು ಬಂದು ನಿಮಗೆ 6,90,000 ನೆಗೋಷಿಯಬಲ್ ಆಗುತ್ತೆ. 6,90,000 ಸರ್. ಇದು ರಾಕೆಟ್ ಇದ್ದಂಗಿದೆ ಗಾಡಿ. ಇದು ರಾಕೆಟ್. ಇದು ಹೇಳಿ ಸರ್. ಸ್ಕೋಡಾ ಆಕ್ಟಿವಿಯಾ VRS ಇದು. ಓಕೆ, ಯಾವ ಮಾಡಲ್ ಸರ್ ಇದು? 330 BHP. ಹಾಂ, ಫುಲ್ ಮಾಡಿಫೈ ಆಗಿದೆ ಗಾಡಿ. ಓಕೆ, 2018 ಮಾಡಲು, ಸೆಕೆಂಡ್ ಓನರು, 58,000 ಓಡಿದೆ ಗಾಡಿ. ಏನು ಪ್ರೈಸ್ ಬಂದು 27,50,000. 27,50,000. ಸನ್ ರೂಫ್ ಕೂಡ ಇದೆಯಾ ಇದು? ವಿತ್ ಸನ್ ರೂಫ್, ಆಕ್ಸೆಸರೀಸ್, ಒಂದು 8 ಲಕ್ಷ ರೂಪಾಯಿ ಆಕ್ಸೆಸರೀಸ್ ಇದೆ ಗಾಡಿನಲ್ಲಿ. 8 ಲಕ್ಷ. ಓಕೆ, ಗಾಡಿ ಕೂಡ ನೋಡ್ತಿದ್ರಲ್ಲ, ಸಖತ್ತಾಗಿದೆ. ಒಳ್ಳೆ ನೋಡ್ತಾ ಇದ್ರೆ ಒಳ್ಳೆ ರಾಕೆಟ್ ವೆಹಿಕಲ್ ಇದೆ. ನಿಮಗೆ ಒಂದು ಒಳ್ಳೆ ಪ್ರೈಸ್ ಕೂಡ ಹೇಳಿದ್ದಾರೆ. ಯಾರು ತಗೋಬೇಕು ಅಂತ ಪ್ಲಾನ್ ಅಲ್ಲಿ ಇದ್ರೆ ಕಾಲ್ ಮಾಡಿಬಿಟ್ಟು ಬಂದು ವಿಸಿಟ್ ಮಾಡಿ ತಗೋ. ನೆಕ್ಸ್ಟ್ ಇದೆ ಸರ್ ವೆಹಿಕಲ್? ಇದು ಹೋಂಡಾ ಸಿಟಿ. ಇದು ಟಾಪ್ ಎಂಡ್. ಓಕೆ, ZX ವಿತ್ ಸನ್ ರೂಫ್, ಸಿಂಗಲ್ ಓನರು, 40,000 ಕಿಲೋಮೀಟರ್ ಓಡಿದೆ. ಆಟೋಮೆಟಿಕ್ ವೆಹಿಕಲ್. ಏನ್ ಕೋಟಿಂಗ್ ಮಾಡ್ತಿದ್ದೀರಾ? ಇದು ಬಂದು 10,40,000. 10,40,000 ರೂಪಾಯಿ. ವ್ಯೂವರ್ಸು, ನಿಮ್ಮ ಕಾರ್ ಶೋರೂಮ್ ಬರಬೇಕು ಅಂತಂದ್ರೆ ಕೆಲವರು ಕೇಳ್ತಾರೆ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ನಿಮ್ಮ ಶೋರೂಮು? ನಮ್ಮ ಶೋರೂಮ್ ಬಂದು JP ನಗರ್ ಸೆಕೆಂಡ್ ಫೇಸು, RV ಡೆಂಟಲ್ ಕಾಲೇಜ್ ಆಪೋಸಿಟಲ್ಲಿ ನಮ್ದು ಒಂದು ಬ್ರಾಂಚ್ ಇದೆ. ರಂಗಶಂಕರ ಎದುರುಗಡೆ ಒಂದು ಬ್ರಾಂಚ್ ಇದೆ. 2 ಬ್ರಾಂಚ್ ಇರೋದು ನಮ್ಮದು. ಓಕೆ, ಲೊಕೇಶನ್ ಫೋನ್ ಮಾಡಿ ಲೊಕೇಶನ್ ಕೇಳ್ತೀವಿ. ಇಲ್ಲ ಗೂಗಲಲ್ಲಿ ಸೌತ್ ಸಿಟಿ ಕಾರ್ಸ್ JP ನಗರ್ ಅಂತ ಗೂಗಲ್ ಮಾಡಿದ್ರು ಲೊಕೇಶನ್ ಬರುತ್ತೆ ನಿಮಗೆ. ಬರ್ಬೋದು. ಅವ್ರು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹತ್ರ ಬಂದು, ಯಾಕಂದ್ರೆ ಸ್ಕ್ರೀನ್ ಮೇಲೆ ಇವ್ರ ನಂಬರ್ ಕೂಡ ಹಾಕಿರ್ತೀವಿ. ಕಾಲ್ ಮಾಡ್ಕೊಂಡು ಹತ್ರ ಬಂದು ಕಾಲ್ ಮಾಡಿದ್ರೆ ಇವ್ರ ಅಡ್ರೆಸ್ ಕೂಡ ತಿಳಿಸ್ಕೊಡ್ತಾರೆ. ಯಾರು ಯಾವ ಕಾರ್ ತಗೋಬೇಕು ಅಂತ ವಿಸಿಟ್ ಮಾಡಿ ಒಂದು ಒಳ್ಳೆ ಕಾರ್ ಕೊಡ್ತಾರೆ, ಗ್ಯಾರಂಟಿ ಹೇಳ್ತೀವಿ. K01 ಸ್ವಿಫ್ಟ್ ಕೂಡ ಇದೆ, ಮೆರೂನ್ ಕಲರ್. ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2014 VXi ಪೆಟ್ರೋಲು, ಸಿಂಗಲ್ ಓನರ್, 40,000 ಓಡಿದೆ ಅಷ್ಟೇ. ಓಕೆ, ಇದು ಬಂದು 5,10,000 ನೆಗೋಷಿಯಬಲ್ ಆಗುತ್ತೆ. ತುಂಬ ನೀಟ್ ಗಾಡಿ. 5,10,000 ಹೇಳ್ತಾ ಇದ್ದಾರೆ. ಅದರಲ್ಲೂ ನಿಮಗೆ ನೆಗೋಸಿಯಬಲ್ ಆಗುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಗಾಡಿ ಒಳ್ಳೆ ಕ್ಲಾಸಿಕ್ ಆಗಿದೆ, ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. 5,10,000 ನೆಗೋಸಿಯಬಲ್ ಇರುತ್ತೆ. ಕಂಪ್ನಿಯ ಇನೋವಾ ಕೂಡ ಇದೆ ಇಲ್ಲಿ. K51 ಬ್ಯಾಂಗ್ಳೂರ್ ವೆಹಿಕಲ್. ಸರ್ ಹೇಳಿ ಸರ್ ಡೀಟೇಲ್ಸ್. ಸರ್ ಇದು ಬಂದು 2018 ಮಾಡಲು, 2.8 Z ಆಟೋಮೆಟಿಕ್. ಇದು 18 ಮಾಡಲು, ಸಿಂಗಲ್ ಓನರು, 57,000 ಓಡಿದೆ ಕಿಲೋಮೀಟ್ರು. ಇದು ಬಂದು 22,75,000. 22,70,000 ಹೇಳ್ತಾ ಇದ್ದಾರೆ. ಇದು ಕೂಡ ನಿಮಗೆ ನೆಗೋಸಿಯಬಲ್ ಇರುತ್ತೆ. ಈ ಗಾಡಿ ಕೂಡ ಯಾರು ತಗೋಬೇಕು ಅಂತ ಪ್ಲಾನ್ ಮಾಡಿದ್ರಿ, ಎದುರುಗಡೆ ಬಂದು ಕೂತ್ ಮಾಡಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಕೂಡ. ಫೋರ್ಡಲ್ಲಿ ಒಂದು ವೆಹಿಕಲ್ ಕೂಡ ನೋಡ್ತಿದ್ದೀರಾ, K41. ಹೇಳಿ ಸರ್, ಇದು ಯಾವ ಮಾಡಲು, ಯಾವ ಕಾರ್ ಇದು? ಸರ್ ಇದು 2019 ಮಾಡಲು, ಫೋರ್ಡ್ ಎಂಡೆವರ್ ಲೇಟೆಸ್ಟ್. ಇದು
ಸೆಕೆಂಡ್ ಓನರು 60,000 ಕಿಲೋಮೀಟರ್ ಓಡಿದೆ. 4x4 ಆಟೋಮೆಟಿಕ್ 3.2 ಲೀಟರ್ ಎಷ್ಟು seater ಡೀಸೆಲ್ sir ಇದು? ಇಂಜಿನ್. ಇದು 7 ಸೀಟರ್. 7 ಸೀಟರ್. ಇದು ಕೂಡ ಒಂದು ದೊಡ್ಡ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ಏನು ಕೋಟಿಂಗ್ ಮಾಡ್ತಿದ್ದೀರಾ ಇದು? 33,50. 33,50,000. ಅದು ನೆಗೆಸಿಬಲ್ ಇರುತ್ತೆ ಈ ಕಾರ್ಗೂ ಕೂಡ. ನೋಡ್ತಿದ್ದೀರಲ್ಲ ಕಿಯಾ ಇವ್ರ ಹತ್ರನೂ ಇದೆ K05 ಬ್ಯಾಂಗ್ಳೂರ್ ವೆಹಿಕಲ್. ಇದು ಕೂಡ ಹೇಳಿ ಸರ್ ಮಾಡಲ್ ಇದು? ಕಿಯಾ ಸೆಲ್ಟೋಸ್ GTX ಆಟೋಮೆಟಿಕ್ ಸಿಂಗಲ್ ಓನರ್ 2022. ಓಕೆ. ಇದು ಬಂದು 18,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. 18,50,000. 18,50,000 ನೆಗೋಷಿಯಬಲ್ ಆಗುತ್ತೆ. 18,50,000 ಹೇಳ್ತಾರೆ, ನೆಗೆಸಿಬಲ್ ಇರುತ್ತೆ. ಇದು ಕೂಡ ಒಂದು ಒಳ್ಳೆ ಕಾರ್ ಅಂತಾನೆ. K01 ಒಂದು ಡಸ್ಟರ್ ಕೂಡ ನೋಡ್ತಿದ್ದೀರಾ, ಹೇಳಿ ಸರ್ ಯಾವ ವೆಹಿಕಲ್ ಇದು? ಸರ್ ಇದು 2020 ಡಸ್ಟರ್ 110 PS ಡೀಸೆಲ್ ಸಿಂಗಲ್ ಓನರ್. ಓಕೆ. ಏನು ಕೋಟಿಂಗ್ ಮಾಡ್ತಿದ್ದೀರಾ? 35,000 ಓಡಿದೆ ಗಾಡಿ. 9,50,000 ನೆಗೋಷಿಯಬಲ್. 9,50,000. ಹೌದು. ಇವ್ರ ಶೋರೂಮ್ ಅಲ್ಲಿ ಒಂದು ಪೋಲೋ ಕೂಡ ಇದೆ, K03 ಬ್ಯಾಂಗ್ಳೂರ್ ವೆಹಿಕಲ್. ತುಂಬಾ ಜನ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಕೇಳಿದ್ರಿ ಪೋಲೋ ಇದ್ರೆ ಇನ್ಫಾರ್ಮ್ ಮಾಡಿ ಅಂತ. ಹೇಳಿ ಸರ್ ಯಾವ ಮಾಡಲ್ ಇದು? ಸರ್ ಇದು 2013 ಮಾಡಲು, ಹೈಲೈನು, ಪೆಟ್ರೋಲು, ಸಿಂಗಲ್ ಓನರು. ಇದು ಬಂದು 5,10,000 ನೆಗೋಷಿಯಬಲ್. 5,10,000 ನೆಗೋಷಿಯಬಲ್. ಓಕೆ. 5,10,000 ರೂಪಾಯಿ ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತಾರೆ. ವೆಹಿಕಲ್ ಇದು ಹೋಂಡಾ ಸಿಟಿ ಸರ್. ಓಕೆ. ಹೋಂಡಾ ಸಿಟಿ 2016 ಸೆಕೆಂಡ್ ಓನರು. ಇದು ಬಂದು 590 ನೆಗೋಷಿಯಬಲ್. ಬರೀ 30,000 ಕಿಲೋಮೀಟರ್ ಓಡಿದೆ. ಇದು ಜಸ್ಟ್ 30,000 ಅಷ್ಟೇ ಓಡಿರೋದು. 5,95,000 ಹೇಳ್ತಾ ಇದ್ದಾರೆ. ಅದರಲ್ಲೂ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಕೊಡ್ತಾರೆ. ಗಾಡಿ ತುಂಬಾನೇ ಚೆನ್ನಾಗಿದೆ, ನೋಡ್ತಿದ್ದೀರಲ್ಲ ಗಾಡಿ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ ಸರ್. ನೆಕ್ಸ್ಟ್ ಯಾವ ಸರ್ ವೆಹಿಕಲ್ ಇದು? 2022 ಎರ್ಟಿಗಾ. ಇದು ಎರ್ಟಿಗಾ ZXi ಪ್ಲಸ್ ಸಿಂಗಲ್ ಓನರು. ಇದು ಬಂದು ನಿಮಗೆ 12,75,000 ನೆಗೋಷಿಯಬಲ್ ಆಗುತ್ತೆ. 12,75,000. ಇದು ಕೂಡ ನಿಮಗೆ ಹೆಚ್ಚು ಕಡಿಮೆ ಆಗುತ್ತೆ ಸರ್. ನೆಕ್ಸ್ಟ್ ಇನ್ನೊಂದು ಇನೋವಾ, ಇದರಲ್ಲಿ ಇನೋವಾ ಕೂಡ ಇದೆ. ಯಾವ ಸರ್ ಮಾಡಲ್ ಇದು? ಇದು 2015 ಸರ್. ಇದು ಓಕೆ. 2015 GX ಸಿಂಗಲ್ ಓನರು. ಬರೀ 74,000 ಓಡಿದೆ. ಏನು ಕೋಟಿಂಗ್ ಮಾಡ್ತಿದ್ದಾರೆ? ಇದು 12,75,000. 12,75,000 ಹೇಳ್ತಾ ಇದ್ದಾರೆ. ಇದು ಕೂಡ ಸರ್. ನೆಕ್ಸ್ಟ್ ಯಾವ ಸರ್ ಗಾಡಿ ಇದು? ಇದು ನೆಕ್ಸಾನ್ ಡೀಸೆಲ್ ಆಟೋಮೆಟಿಕ್. ಓಕೆ. 2019 ಮಾಡಲು, ಸಿಂಗಲ್ ಓನರ್, 50,000 ಓಡಿದೆ. ಏನು ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಇದು ಬಂದು 8,75,000. 8,75,000 ಹೇಳ್ತಾ ಇದ್ದಾರೆ. ಇದು ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಒಂದು ವೆಹಿಕಲ್ ಕೂಡ ನೋಡ್ತಾ ಇರ್ಬೋದು, ಹ್ಯುಂಡೈಯಲ್ಲಿ. ಯಾವ ಸರ್? ಸುಜುಕಿಲಿ. ಹೇಳಿ ಸರ್ ಇದು? ಬ್ರೀಜಾ. ಓಕೆ. ಯಾವ ಮಾಡಲ್ ಸರ್? 2019 ಮಾಡಲು, ಬ್ರೀಜಾ ಡೀಸೆಲ್ ZDI ಸಿಂಗಲ್ ಓನರು. 30,000 ಓಡಿದೆ. ಇದು ಬಂದು 10,25,000 ನೆಗೋಷಿಯಬಲ್. 10,20,000 ಹೇಳ್ತಾ ಇದ್ದಾರೆ. ಇದು ಕೂಡ ನೆಗೆಸಿಬಲ್ ಇರುತ್ತೆ. ಮತ್ತೆ ಇವರಲ್ಲಿ ಒಂದು ತಾರ್ ಕೂಡ ನೋಡ್ತಾ ಇರ್ಬೋದು, ಆಫ್ ರೋಡ್ ವೆಹಿಕಲ್. ತುಂಬಾನೇ ಚೆನ್ನಾಗಿದೆ, ಯಾಕಂದ್ರೆ ಇವಾಗ ಬಜಾರಲ್ಲಿ ಇದು ತುಂಬಾನೇ ಡಿಮ್ಯಾಂಡ್ ಇದೆ ವೆಹಿಕಲ್. ಹೇಳಿ ಸರ್ ಯಾವ ಮಾಡಲ್ ಇದು? ಇದು ಬಂದು 2023 ಡೀಸೆಲ್ಲು ಮ್ಯಾನ್ಯಲ್ಲು 4x4 ಇದು. ಓಕೆ. ಇದು ಬಂದು ನಿಮಗೆ 30,000 ಓಡಿದೆ ಕಿಲೋಮೀಟ್ರು. 17,75,000. 17,75,000 ರೂಪಾಯಿಗೆ ತಾರ್ ಕೂಡ ಸಿಗ್ತಾ ಇದೆ. ಅದರಲ್ಲೂ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ತಾರ್ ಯಾರು ಹುಡುಕ್ತಾ ಇದ್ದು ಇವ್ರ ಶೋರೂಮಲ್ಲಿ ಕೂಡ ಇದೆ. ಕಾಲ್ ಮಾಡ್ಕೊಂಡು ಬನ್ನಿ, ಕೂತ್ ಮಾತಾಡಿ ಒಂದು ಒಳ್ಳೆ ಪ್ರೈಸ್ ಕೊಡ್ತಾರೆ ಕೂಡ ನೋಡ್ತಾ ಇರ್ಬೋದು. ಇವ್ರ ಶೋರೂಮಲ್ಲಿ ಒಂದು 3-4 ಎರ್ಟಿಗಾ ಕೂಡ ಇದೆ. ಹೇಳಿ ಸರ್ ಮಾಡಲ್ ಇದು? ಸರ್ ಇದು 2019 ಮಾಡಲು VXi ಆಟೋಮೆಟಿಕ್. ಸಿಂಗಲ್ ಓನರು, 50,000 ಓಡಿದೆ. ಇದು ಬಂದು ನಿಮಗೆ 10,50,000 ನೆಗೋಷಿಯಬಲ್ ಆಗುತ್ತೆ. ಆಟೋಮೆಟಿಕ್ 50,000. ಹೌದು. ಓಕೆ. 10,50,000 ಹೇಳ್ತಿದ್ರೆ ಅದರಲ್ಲೂ ಹೆಚ್ಚು ಕಡಿಮೆ. ಡೀಸೆಲ್. ಓಕೆ. ಮ್ಯಾನ್ಯುಯಲ್ 50,000 ಓಡಿದೆ. ಇದು ಬಂದು ನಿಮಗೆ 10,50,000 ನೆಗೋಷಿಯಬಲ್ ಆಗುತ್ತೆ. ಇದು ಕೂಡ 10,50,000 ಹೇಳ್ತಾ ಇದ್ದಾರೆ. ಇದು ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ಕಿಯಾ ವೆಹಿಕಲ್ K05 ಬ್ಯಾಂಗ್ಳೂರ್ ವೆಹಿಕಲ್. ಬೊಲೆರೋ ಕೇಳಿದ್ರಿ, ನೋಡ್ತಿದ್ರಲ್ಲ. ಹೇಳಿ ಸರ್ ಮಾಡಲ್ ಅದು? 2023 ಬೊಲೆರೋ. ಓಕೆ. ಸಿಂಗಲ್ ಓನರು. ಇದು ಬಂದು ನಿಮಗೆ 10,90,000. 10,90,000 ಸಿಂಗಲ್ ಓನರ್ ವೆಹಿಕಲ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಅದು ಕೂಡ ನಿಮಗೆ ಆಫ್ ರೋಡ್ ವೆಹಿಕಲ್ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಕೊರೋಲಾ ಆಲ್ಟಿಸ್ ಅಂದ್ಬಿಟ್ಟಿದ್ದು. ಓಕೆ. ಕೊರೋಲಾ ಆಲ್ಟಿಸ್ ಪೆಟ್ರೋಲು, ಸೆಕೆಂಡ್ ಓನರು. ಬರೀ 50,000 ಕಿಲೋಮೀಟರ್ ಓಡಿದೆ. ಇದು ಬಂದು ನಿಮಗೆ 5,90,000 ನೆಗೋಷಿಯಬಲ್ ಆಗುತ್ತೆ. 5,90,000 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಸರ್ ಇದ್ಯಾವ ಸರ್ ವೆಹಿಕಲ್? ಇದು ಇಕೋಸ್ಪೋರ್ಟ್ ಅಂದ್ಬಿಟ್ಟು, ಇಕೋಸ್ಪೋರ್ಟ್ ಆಟೋಮೆಟಿಕ್ ಟೈಟೇನಿಯಂ ಪ್ಲಸ್ 6 ಏರ್ ಬ್ಯಾಗ್ ಬರುತ್ತೆ. ಆಟೋಮೆಟಿಕ್ ಇದು. ಓಕೆ. ಪೆಟ್ರೋಲ್. ಬರೀ 33,000 ಓಡಿದೆ. 7,65,000 ನೆಗೋಷಿಯಬಲ್ ಆಗುತ್ತೆ. 7,60,000 ಹೆಚ್ಚು ಕಡಿಮೆ ಆಗುತ್ತೆ. ಇದು i20 ಆಕ್ಟಿವ್ ಅಂದ್ಬಿಟ್ಟು. ಓಕೆ. ಪೆಟ್ರೋಲ್ ಗಾಡಿ 2015 ಸಿಂಗಲ್ ಓನರು. 6 ಲಕ್ಷ ನೆಗೋಷಿಯಬಲ್. ಇದು 6 ಲಕ್ಷ ಹೇಳ್ತಾ ಇದ್ದಾರೆ. ಇದು ಕೂಡ ಹೆಚ್ಚು ಕಡಿಮೆ ಆಗುತ್ತೆ ಸರ್. ನೆಕ್ಸ್ಟ್ ಯಾವ ಸರ್ ಗಾಡಿ ಇದು? ಸರ್ ಇದು ರೊನಾಲ್ಡ್ ಪಲ್ಸ್ ಅಂದ್ಬಿಟ್ಟು. ಓಕೆ. 2014 ಮಾಡಲು, ಸೆಕೆಂಡ್ ಓನರು. ಈ ಸೆಗ್ಮೆಂಟ್ ಅಲ್ಲಿ 1.5 ಲೀಟರ್ ಡೀಸೆಲ್ ಗಾಡಿ. ಇದು ಡೀಸೆಲ್ ವೆಹಿಕಲ್. ಫುಲ್ ಟಾಪ್ ಅಂಡ್ RX-Z ವಿತ್ ಬಟನ್ ಸ್ಟಾರ್ಟ್ ಬರುತ್ತೆ. 2 ಏರ್ ಬ್ಯಾಗ್ ಬರುತ್ತೆ. ABS ಬರುತ್ತೆ. ಇದು ಒಂದು ನಿಮಗೆ 3,45,000 ನೆಗೋಷಿಯಬಲ್ ಆಗುತ್ತೆ. 3,45,000 ಅಂತಿದ್ರೆ ಅದರಲ್ಲೂ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಒಂದು ವೆಹಿಕಲ್ ಕೂಡ ನೋಡ್ತಾ ಇರ್ಬೋದು,
ಸುಜುಕಿ ಸೆಲೆರನ ಸರ್ ಇದು ಹಾಂ ಸೆಲರಿ K05 ಬ್ಯಾಂಗ್ಳೂರ್ ವೆಹಿಕಲ್ ಹೇಳಿ ಸರ್ ಡೀಟೇಲ್ಸ್. ಇದು 2015 ಸೆಕೆಂಡ್ ಓನರು, 36,000 ಓಡಿದೆ ಕಿಲೋಮೀಟ್ರು. ಇದು ಬಂದು ನಿಮಗೆ 3,90,000 ನೆಗೋಷಿಯಬಲ್ ಆಗುತ್ತೆ. ಇದು ಕೂಡ 3,90,000 ಹೇಳ್ತಾ ಇದ್ರೆ ಇದು ಕೂಡ ಹೆಚ್ಚು ಕಡಿಮೆ. ಮತ್ತೊಂದು ವೈಟ್ ಕಲರ್ ಪೋಲೋ ಕೂಡ ನೋಡ್ತಾ ಇರ್ಬೋದು, ಆವಾಗಲೇ ಒಂದು ತೋರಿಸಿದ್ವಿ. ಮತ್ತೊಂದು ಇವ್ರ ಹತ್ರ ಎರಡನೇ ಗಾಡಿ ಪೋಲೋ ಇದೆ. ಇದು ಕೂಡ ನಿಮಗೆ ಕರ್ನಾಟಕ ವೆಹಿಕಲ್ K04 ಬ್ಯಾಂಗ್ಳೂರ್ ವೆಹಿಕಲ್ ಹೇಳಿ ಸರ್ ಡೀಟೇಲ್ಸ್. ಇದು ಸರ್ 2014 ಕಂಫರ್ಟ್ ಲೈನು, ಸಿಂಗಲ್ ಓನರು, 60,000 ಕಿಲೋಮೀಟರ್ ಓಡಿದೆ. ಇದು ಬಂದು ನಿಮಗೆ 5,25,000 ನೆಗೋಷಿಯಬಲ್ ಆಗುತ್ತೆ. 5,25,000 ರೂಪಾಯಿಗೆ ನಿಮಗೆ ಮತ್ತೊಂದು ಪೋಲೋ ವೆಹಿಕಲ್ ಹೇಳ್ತಾ ಇದ್ದಾರೆ. ಇದು ಕೂಡ ನಿಮಗೆ ಒಂದು ಬೆಸ್ಟ್ ಪ್ರೈಸಲ್ಲಿ ಒಂದು ಒಳ್ಳೆ ವೆಹಿಕಲ್ ಕೊಡ್ತಾರೆ. 2 ಪೋಲೋ ಇದೆ, ಯಾವ್ದು ಬೇಕಾದ್ರೂ ತೊಗೊಂಡೋಗ್ಬೋದು. ಮತ್ತೊಂದು I10 ಕೂಡ ನೋಡ್ತಿದ್ದೀರಾ ಇವರಲ್ಲಿ, ಗ್ರೇ ಕಲರು ಹೇಳಿ ಸರ್ ಯಾವ ಮಾಡಲ್ ಇದು. 2011 ಮಾಡಲು, ಸಿಂಗಲ್ ಓನರು, 70,000 ಕಿಲೋಮೀಟರ್ ಓಡಿದೆ. 2,95,000 ನೆಗೋಷಿಯಬಲ್ ಆಗುತ್ತೆ. 2,95 ಹೇಳ್ತಿದ್ದಾರೆ, ಹೆಚ್ಚು ಕಡಿಮೆ ಆಗುತ್ತೆ ವೆಹಿಕಲ್. ಇದು ಸ್ಕೋಡಾ ಫ್ಯಾಬಿಯಾ, ತುಂಬಾ ಚಿಕ್ಕ ಗಾಡಿ. ಓಕೆ, ಚಿಕ್ಕ 50,000 ಕಿಲೋಮೀಟರ್ ಓಡಿದೆ. ಇದು ಬಂದು 2,55,000 ನೆಗೋಷಿಯಬಲ್ ಆಗುತ್ತೆ. 2,55,000 ರೂಪಾಯಿ ಡೀಸೆಲ್ ಗಾಡಿ. ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ ಡೀಸೆಲ್ ವೆಹಿಕಲ್ ಒಂದು ಆಫಲ್ ಸೇಫ್ ತರನೇ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ. 2,55 ಎದುರುಗಡೆ ಒಂದು ಕೂತ್ ಮಾತಾಡಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಕೊಡ್ತಾರೆ. ಮತ್ತೊಂದು I10 ಕೂಡ ನೋಡ್ತಿದ್ರೆ, ಗ್ರೇ ಕಲರ್, ಅವಾಗಲೇ ಒಂದು ತೋರಿಸ್ಕೊಟ್ವಿ. 2011 ಇದಾವ ಸರ್ ಮಾಡಲು. 2013 ಮಾಡಲ್ ಇದು, 13 ಸೆಕೆಂಡ್ ಓನರು. ಇದು ಬಂದು 3,40,000 ಹೇಳ್ತಾ ಇದ್ದಾರೆ. 2013 ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. I10 ಯಾರು ಹುಡುಕ್ತಾ ಇದ್ರಿ, ಅದು ಕೂಡ 2 ಇದೆ, ಯಾವ್ದು ಬೇಕೋ ತೊಗೊಂಡೋಗ್ಬೋದು. ಲೋನ್ ಕೂಡ ಸ್ಪೆಸಿಲಿಟಿ ಇರುತ್ತೆ. ಸೌತ್ ಸಿಟಿ ಕಾರ್ ವಿಸಿಟ್ ಮಾಡಿ ಒಂದು ಒಳ್ಳೆ ಗಾಡಿ ತೊಗೊಂಡೋಗಿ. ಯಾಕಂದ್ರೆ ಪ್ರತಿಯೊಂದು ಗಾಡಿ ಕೂಡ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರತಿಯೊಂದು ಗಾಡಿ ಕೂಡ ಅಷ್ಟೇ ಕ್ಲಾಸಿಕ್ ಆಗಿದೆ ಅಂತ ಹೇಳ್ತಾ ಬನ್ನಿ ಕೂತ್ ಮಾತಾಡಿ ಒಂದು ಒಳ್ಳೆ ಕಾರ್ ತೊಗೊಂಡೋಗಿ.